ಚೆನ್ನಾಗಿದೆ. ಏನೇ ನಿನ್ ಕೈ ರುಚಿ ಮೈನಾ, ರುಚಿಯಾಗೇನೋ ಅಡ್ಗೆ ಮಾಡಿಟ್ಟಿದೀಯಾ. ಆದ್ರೆ ಫೈನಲ್ ಫಿನಿಶಿಂಗು ಈ ತುಳಸಿ ಕೊಟ್ರೇನೆ ಅಲ್ವಾ ಚೆನ್ನಾಗಿರೋದು. ನೀವೆಲ್ರೂ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ನೀವೆಲ್ರೂ ನಮ್ಗೆ ಆಶೀರ್ವಾದ ಮಾಡಬೇಕು. ನಾವಿಬ್ರು ಯಾವತ್ತೂ ಈ ಕ್ಷಣನ ಮರೆಯೋದಿಲ್ಲ. ನೀವು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಪೂಜೆಗೆ ಬಂದಿದ್ದೀರಾ. ತುಂಬಾ ಥ್ಯಾಂಕ್ಸ್. ನೀವೆಲ್ಲರೂ ಸೇರಿ ನಮ್ಮಿಬ್ರಿಗೆ ಆಶೀರ್ವಾದ ಮಾಡಬೇಕು. ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭೀರ್ಯಜತ್ರಾಃ ಸ್ಥಿರೈರಂಗೈಃ ದುಷ್ಟವಾಗುಂಸಸ್ತನೋಭಿಃ ವೇಷೇಮ ದೇವೈತಂ ಯದಾಯುಃ ದೀರ್ಘಮಾಯುಃ. ನೀವೆಲ್ಲರೂ ಊಟ ಮಾಡ್ಕೊಂಡೇ ಹೋಗ್ಬೇಕು. ಪ್ಲೀಸ್ ಬನ್ನಿ. ಇವಾಗ ಊಟ ಬಡ್ಸು, ಎಲ್ರೂ ಚೆನ್ನಾಗಿ ತಿನ್ಲಿ. ಪೂಜೆ ಏನೋ ಆರಾಮಾಗಿ ನೆಮ್ಮದಿಯಿಂದ ಮುಗ್ದೋಗ್ಬಿಡುತ್ತೆ. ಆದ್ರೆ ಬಂದವ್ರಿಗೆ ಊಟ ಹಾಕಲ್ವಾ? ಊಟ ಹಾಕು ಹಾಕು. ಎಲ್ರೂ ಊಟ ಮಾಡಿ ಹೊಟ್ಟೆ ಉರ್ಕೊಂಡು ಹೋಗ್ಬೇಕು. ಯಾಕತ್ತೆ, ನಾನ್ ನೋಡ್ದಾಗಿಂದ ನೀರ್ ಕುಡಿತಾನೆ ಇದ್ದೀರಲ್ಲ, ತುಂಬಾ ಹೊಟ್ಟೆ ಹಸಿತಿದ್ಯಾ? ಹೌದಮ್ಮ, ಏನಾದ್ರೂ ಮಾಡೋಣ ಅಂದ್ರೆ ಮನೇಲಿ ತರಕಾರಿನೇ ಇಲ್ಲ. ಆ ದೀಪ ತರಕಾರಿ ತರಕ್ ಹೋದವಳು ಇನ್ನೂ ಬರ್ಲೇ ಇಲ್ಲ. ಅದಕ್ಕೆ ಅತ್ತೆ ಹೇಳಿದ್ದು ಮನೇಲಿರೋ ತರಕಾರಿನ ಉಪಯೋಗಿಸ್ಕೊಂಡು ಅಡ್ಗೆ ಮಾಡೋಣ ಅಂತ. ಉಪವಾಸ ಇದ್ರೂ ಪರವಾಗಿಲ್ಲ, ಬೇಡ ಅಂತ ಹೇಳಿದ್ನಲ್ಲ. ಆ ತರಕಾರಿ ಮುಟ್ಟೋದ್ ಬೇಡ ಅಷ್ಟೇ. ಸರ್ಸು, ಏನ್ ಸರ್ಸು ಏನೋ ಸೀರಿಯಸ್ ಆಗಿ ಮಾತಾಡ್ತಿದ್ದ? ನಾನು ಬಂದಿದ ತಕ್ಷಣ ನಿಲ್ಲಿಸ್ಬಿಟ್ಟೆ. ಸೀರಿಯಸ್ ಆಗೇ ಮಾತಾಡ್ತಾ ಇದ್ವಿ, ಮಾತ್ ಮುಗೀತು ಅಷ್ಟೇ. ಸರಿ ಬಿಡು, ಊಟ ಆಯ್ತಾ? ಏನು ತುಂಬಾ ವಿಚಾರಿಸ್ತಾ ಇದ್ಯಾ? ಬೆಳಿಗ್ಗೆ ವಿಚಾರಿಸಿದಾಗ ಒಂದ್ ವಿಷಯ ಇತ್ತು, ಇವಾಗ ತಿರ್ಗಾ ವಿಚಾರಿಸ್ತಾ ಇದೆಯಲ್ಲ. ಏನು ಅಂತ ನೇರವಾಗಿ ಹೇಳ್ಬಿಡು. ಊಟ ಆಯ್ತಾ, ತಿಂಡಿ ಆಯ್ತಾ, ನಿದ್ದೆ ಮಾಡಿದ್ರ ಅಂತ ನನ್ನನ್ನ ರೇಗಿಸ್ಬೇಡ ಅಷ್ಟೇ. ಇಲ್ಲ ಸರ್ಸು, ನಾನು ನಿಜವಾಗ್ಲೂ ಪ್ರೀತಿಯಿಂದಾನೇ ಕೇಳಿದೆ. ಆದ್ರೆ ಇವೆಲ್ಲ ನಿನ್ಗೆಲ್ಲ ಅರ್ಥ ಆಗತ್ತೆ ಹೇಳು. ಅದಲ್ಲ ಬಿಡು, ನಾಳೆ ಸುಮಂಗಲಿ ಪೂಜೆ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೀವಿ. ಅದಕ್ಕೆ ಐಟಮ್ಗಳನ್ನೂ ತಂದಿದ್ದೀವಿ. ಇಲ್ಲಿ ನೋಡು.